ಇನ್ನು ಇದೆಲ್ಲದರ ಮಧ್ಯೆ ಮೃತ ಪಿಎಸ್ಐ ಪರಶುರಾಮ್ ನನ್ನ ಕ್ಷೇತ್ರದ ಹುಡುಗ, ಪಾಪ ಆತನಿಗೆ ಏನಾಗಿದೆ ಅನ್ನುವುದು ನನಗೆ ಸ್ವಲ್ಪಾನೂ ಗೊತ್ತಿಲ್ಲ ಅಂತ ಹೇಳಿ ಕೊಪ್ಪಳದಲ್ಲಿ ಸಚಿವ ಶಿವರಾಜ ತಂಗಡಗಿ ಪ್ರತಿಕ್ರಿಯಿಸಿದ್ದಾರೆ. ವರ್ಗಾವಣೆ ದಂಧೆಯಿಂದ ಸಾವಾಗಿದೆ ಅನ್ನೋದು ತಪ್ಪು. ಒಂದೇ ವರ್ಷದಲ್ಲಿ ವರ್ಗಾವಣೆ ಮಾಡೋಕ್ಕಾಗಲ್ಲ, ಎಲ್ಲ ತನಿಖೆಯಿಂದ ಹೊರಬರುತ್ತೆ ಅಂತ ಹೇಳಿ ಸಚಿವ ತಂಗಡಗಿ ಪ್ರತಿಕ್ರಿಯಿಸಿದ್ದಾರೆ. ಈಗ ಮಾಧ್ಯಮದೊಳಗೆ ಬರ್ತಾ ಇದೆ, ನಾನು ನೋಡಿದೆ. ನನ್ನ ಕ್ಷೇತ್ರದ ಹುಡುಗ ನಮ್ಮ ಹುಡುಗನೇ, ಅವನು PSI ಆದಂಥದ್ದು. ಅವನ ಮದುವೆಗೆ ನಾನು ಹೋಗಿದ್ದೀನಿ ಒಂದು ವರ್ಷದ ಹಿಂದೆ. ಪಾಪ ಏನಾಗಿದೆ ನನಗೆ ಗೊತ್ತಿಲ್ಲ, ಬಟ್ ತನಿಖೆ ಆದತ್ತೆ ಎಲ್ಲದು ಹೊರಗೆ ಬರ್ತೈತೆ. ಅದ್ರ ಬಗ್ಗೆ ನನಗೂ ನೋವಿದೆ ಸರ್. ಈಗ ವರ್ಗಾವಣೆ ದಂಧೆ ಇದೆನೋ, ಮತ್ತೊಂದು ದಂಧೆ ಇದೆನೋ, ಒಂದು ಮಾಧ್ಯಮದೊಳಗ ಏನಂತ BP ಲೋ ಅಂತ ನೀವ್ ಆಗ್ತಾ ಇದ್ದೀರಿ, ಇನ್ನೊಂದ್ರೊಳಗ ಹಾರ್ಟ್ ಅಟ್ಯಾಕ್ ಅಂತಾನೆ ಒಂದು ಹೇಳ್ತಾ ಇದ್ದಾರೆ. ಅಲ್ಲಲ್ಲ ಎಸ್ ನೋಡಪ್ಪ, ನೋಡಿ ಈಗ ಅವ್ರು ಅದನ್ನ ರಾಯರೆಡ್ಡಿ ಸಾಹೇಬ್ರಿಗೆ ಕೇಳೋದು ಒಳ್ಳೇದು ಅಲ್ಲ. ನಾನ್ ಹೇಳಕತ್ತೀನಲ್ಲ, ರಾಯರೆಡ್ಡಿ ಸಾಹೇಬ್ರ ಹೇಳಿದ್ದೆ ಹೇಳ್ಬೇಕು. ನಾನ್ ತಪ್ಪಂತ ಯಾಕನ್ಲಿ, ನಾನ್ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಯಾರು ಸರ್, ಈಗ ನಾನು ಒಂದೇ ನಿಮಗೆ ಹೇಳ್ತೀನಿ, ವರ್ಗಾವಣೆಗೆ ಒಂದು ಗೈಡ್ಲೈನ್ಸ್ ಇದೆ. ಒಂದು ವರ್ಷದೊಳಗ ಯಾರನ್ನೂ ವರ್ಗಾವಣೆ ಮಾಡಕ್ ಆಗಲ್ಲ. ವರ್ಗಾವಣೆ ಕೇಳಿ ಸ್ವಾಮಿ, ಆಯ್ತು ಕೇಳಿದ್ಮೇ ಅವ್ರ ಅಕಸ್ಮಾತ್ ವರ್ಗಾವಣೆ ಮಾಡಿದ್ರೆ ಅವ್ರಿಗೆ ಕಾನೂನಿಗೆ ಹೋಗಕ್ಕ, KITಗೆ ಹೋಗಕ್ಕ ಅವಕಾಶ ಇದೆ. ಅದನ್ನ ಯಾಕೆ ಕೇಳ್ತಾ ಇಲ್ಲ ನೀವು? ವರ್ಗಾವಣೆಗೆ ಒಂದ್ ಗೈಡ್ಲೈನ್ಸ್ ಮಾಡಿದೀವಿ. ಒಬ್ಬೊಬ್ರು ಈಗ ವರ್ಗಾವಣೆ ದಂಧೆ ನಡೆದೈತೆ ಅಂದ್ರೆ, ನನ್ನ ಕಾಲದಾಗಂತೂ ವರ್ಗಾವಣೆ ದಂಧೆ ನಡೆದಿಲ್ಲಪ್ಪ. ಯಾರ ಕಾಲದಾಗ ವರ್ಗಾವಣೆ ದಂಧೆ ಐತೆ ಅವ್ರಿಗೆ ಕೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.